ಟ್ರೈನ್ ರಾಜಧಾನಿ ಎಕ್ಸ್ಪ್ರೆಸ್ ಗಳು ರಾಜ ಹೌದ್ರಿ. ನಮ್ಮ ಭಾರತ ದರ್ಶನ ಭಾರತೀಯ ರೈಲ್ವೆ ಸೀರೀಸ್ ದ ಡೇ 7 ಒಳಗ ನಾವಿವ ಟ್ರಾವೆಲ್ ಮಾಡತ್ತಿದ್ವಿ ಸೆಂಟ್ರಲ್ ರೈಲ್ವೇಸ್ ಕಿಂಗ್ ಸಿಆರ್ ರಾಜಧಾನಿ ಒಳಗ. ಚಾರ್ಮಿಂಗ್ ಲಕ್ಸರಿ ಕಾರಿಡಾರ್, ವೆಲ್ ಡೆಕೋರೇಟೆಡ್ ಫಸ್ಟ್ ಎಸಿ ಕ್ಯಾಬಿನ್ಸ್ ನೋಡಿ ಫಸ್ಟ್ ಇಂಪ್ರೆಷನ್ ನನಗ್ ಅನ್ಸಿದ್ದ ಯಾವ್ದೋ ಒಂದು ಲಕ್ಸರಿ ಹೋಟೆಲ್ ಒಳಗ ನಾನು ಎಂಟರ್ ಆಗೇನಂತ. ಡಿಪಾರ್ಟ್ ಆದ ತಕ್ಷಣ ಕಚೋರಿ, ಸ್ಯಾಂಡ್ವಿಚ್, ಆಲ್ಮಂಡ್ಸ್ ಅಂತ ಹೇಳಿ ಈವ್ನಿಂಗ್ ಸ್ನಾಕ್ಸ್, ಪ್ಯಾಂಟ್ರಿ, ಫ್ರೆಶ್ ಟೀ ಇದನ್ನೆಲ್ಲ ಒಂದ್ ಕಡೆ ಆದ್ರ ಇನ್ನೊಂದ್ ಕಡೆ ಟ್ರೈನ್ ಬ್ಯಾಕ್ ಟು ಬ್ಯಾಕ್ ಜಿಟಿ ಎಕ್ಸ್ಪ್ರೆಸ್, ಪಶ್ಚಿಮ ಎಕ್ಸ್ಪ್ರೆಸ್ ಅಂತ ಪ್ರೀಮಿಯಂ ಟ್ರೈನ್ ಗಳನ್ನ ಓವರ್ಟೇಕ್ ಮಾಡತ್ತಿತ್ತು. ಕ್ಲಾಸಿ ಡೆಕೋರೇಟೆಡ್ ಕ್ಯಾಬಿನ್ ಮಜಾ ನಾನ್ ತಗೊಂಡ್ರ ಪ್ರೈವೇಟ್ ಕ್ಯಾಬಿನ್ ಅಡ್ವಾಂಟೇಜ್ ನಮ್ ಕೋ ಪ್ಯಾಸೆಂಜರ್ ತಗೊಳತಿದ್ರು. ಆಗ್ರಾ ಡಿಪಾರ್ಟ್ ಆಗೋ ಅಷ್ಟೊತ್ತಿಗೆ ರಾಜಧಾನಿ ಸ್ಪೆಷಲ್ ಸಿಗ್ನೇಚರ್ ಟೊಮೆಟೊ ಸೂಪ್ ಬಂತ. ಕುಡುದಂತೂ ಆನಂದ ಆತ. ಇನ್ನೊಂದ್ ಸ್ವಲ್ಪ ಅನ್ಗುಡ್ಕ ತಗೋರಿ ಅನ್ಲಿಮಿಟೆಡ್ ಅಂತೇಳಿ ಇನ್ನೊಂದ್ ಸ್ವಲ್ಪನು ಹಾಕತ್ರ. ಲಿಟ್ರಲಿ ಪ್ರತಿಯೊಂದು ಸ್ಟಾಪಿಗೂ ಟ್ರೈನ್ ನ ತಿಕ್ಕಿ ತಿಕ್ಕಿ ಹೊರಸಾತಿದ್ರಿ. ಗ್ವಾಲಿಯರ್ ಡಿಪಾರ್ಟ್ ಆಗೋಡ್ಕ ಡಿನ್ನರ್ ಸರ್ವಿಂಗ್ ಸ್ಟಾರ್ಟ್ ಆತ. ನಾವು ರಿಕ್ವೆಸ್ಟ್ ಮಾಡಿ ಪನೀರ್ ಚಿಲ್ಲಿನ ಸ್ಟಾರ್ಟರ್ ಒಳಗ್ ಕೊಡ್ರಿ ಅಂತ ಕೇಳಿದ್ವಿ. ಎಕ್ಸ್ಪೆಕ್ಟ್ ಮಾಡ್ದಂಗ ಹಾಟ್ ಕೇಸ್ ಸರ್ವಿಂಗ್ ಸ್ಟಾರ್ಟ್ ಆತ್ರಿ. ಮೇನ್ ಕೋರ್ಸ್ ಒಳಗಿತ್ತ ರೋಟಿ, ಕಡಾಯಿ ಪನೀರ್, ದಾಲ್ ಮತ್ತ ರೈಸ್. ಊಟ ಎಷ್ಟು ಡೆಲಿಶಿಯಸ್ ಇತ್ತಂದ್ರ ಪ್ರತಿಯೊಂದು ಐಟಮ್ ನಾನು 2ರಿಂದ 3 ಸತ ತರಿಸ್ಕೊಂಡ್ ತಿಂದೆ. ಇದು ಯಾವ ಟ್ರೈನ್ ಒಳಗೂ ನಾನು ಇಷ್ಟು ತಿಂದ್ರಿಕಿಲ್ರಿ. ಫೈನಲಿ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಎಂಟರ್ ಆಗೋ ಟೈಮ್ ಆಗಿತ್ತ. ಅಷ್ಟ್ರೊಳಗ ನಾವು 7ರಿಂದ 8 ಓವರ್ಟೇಕ್ ಮಾಡಿದ್ವಿ. ಎಲ್ಲಾ ಓವರ್ಟೇಕ್ನು ನಾನು ಈ ವಿಡಿಯೋ ಒಳಗೆ ಕವರ್ ಮಾಡಕ್ ಆಗಂಗಿಲ್ಲ. ಅದಕ್ಕೆ ಫುಲ್ ವಿಡಿಯೋ ನೋಡ್ತೀರಂದ್ರೆ ನನ್ನ ಚಾನಲ್ RCD ಇನ್ಸೈಡ್ ಇಟ್ ಒಳಗೆ ಅದ್ರದ್ದು ಫುಲ್ ವಿಡಿಯೋ ಐತಿ. ಸಿಗನಂತ್ರಿ ನಾಳೆ 4:15 ಅವಾಗ ತಿಳ್ಕೊಳ್ಳೋಂತ ಈ ಟ್ರೈನಿಗೆ 2 ಲೋಕೋಮೋಟಿವ್ ಯಾಕೆ ಅಟ್ಯಾಚ್ ಮಾಡ್ತಾರಂತ ಹೇಳಿ.